ಗೈಸ್ ಫೈನಲಿ ಟೈಮ್ ಅಂತೂ 12 ಆದ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರ ವಿಶ್ವನಾಥ್ ಅವ್ರ ಈ ಬ್ಲಾಗ್ ಸ್ಟೇಟ್ ಆಫ್ ಮನೆಯಿಂದನೇ ಸ್ಟಾರ್ಟ್ ಆಗಿದ್ದೀವಿ. ಹಂಗೆ ನಾಳೆ ಒಂದು ಎಕ್ಸಾಮ್ ಐತಿ. ನಾಳೆ ಎಕ್ಸಾಮ್ ಬಿಟ್ಟರೆ ನೆಕ್ಸ್ಟ್ ಈಗ ಯಾವಾಗೈತಿ ಅಂದ್ರೆ ಫುಲ್ ನಾಳೆ 7 ತಾರೀಕು. ಇದು ಆಗಸ್ಟ್ ಅಲ್ಲ? ಹಾಂ, ಆಗಸ್ಟ್ 7ನೇ ತಾರೀಕು ಎಕ್ಸಾಮ್ ಐತಿ. 7ನೇ ತಾರೀಕು ಮುಗೀತು ಅಂದ್ರೆ ಆಲ್ಮೋಸ್ಟ್ 5ನೇ ತಾರೀಕು ಒಂದು ಕಾಂಡ ಐತ್ರಿಪ್ಪ. ಅದ ಏನೋ ಅವ್ರದ್ದು ಎಕ್ಸಾಮ್ಸ್ ಅದಾವ ಅಂದ್ರೆ ಹೈ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ ಅದಾವ ಅಂಥೇಳಿ ಮುಂದೆ ಹಾಕ್ಯಾರ. ಈಗ 7ನೇ ತಾರೀಕು ಐತಿ ಎಕ್ಸಾಮ್. ಇದಾಗಿಂದ ಸೀದಾ 12ನೇ ತಾರೀಕು ಸೋಮವಾರ ಐತಿ. ಮತ್ತು ಎಷ್ಟು 1 2 3 4 ದಿವ್ಸ ಕಾಯ್ಬೇಕು. ಮತ್ತು ಇದಕ್ಕೆ ಕನ್ನಡಕ್ಕೆ ಲಾಸ್ಟ್ ಒಂದು ಆಗಿದ್ರೆ ಮುಗಿದೋಕಿದ್ರಿಪ್ಪ. 7ನೇ ತಾರೀಕು ಲಾಸ್ಟ್ ಹಾಕಿದ್ವಿ ನಮ್ಮ ಎಕ್ಸಾಮ್. ಸ್ವಲ್ಪ ಫ್ರೀ ಹಾಕಿದ್ವಿ, ಟೆನ್ಷನಿಂದ ಫ್ರೀ ಹಾಕಿದ್ವಿ. ಸ್ವಲ್ಪ ಏನು ಮಾಡೋಕ್ಕೆ ಬರೋಂಗಿಲ್ಲ. ಅಂದ್ಕೊಂಡಿದ್ದೆ ಯಾವತ್ತೂ ಆಗಂಗಿಲ್ಲ ಬಿಡ್ರಿ. ಇಲ್ಲಿ 7ನೇ ತಾರೀಕು ಫ್ರೀ ಆಗಿಬಿಡ್ತಿದ್ವಿ ರೀಪ್ಪ ನಾವು. 5ನೇ ತಾರೀಕು ಕನ್ನಡ, 7ನೇ ತಾರೀಕು ಇಂಗ್ಲೀಷ್. ಒಂದೊಂದು ದಿವಸ ಸ್ಟಡಿ ಮಾಡಿ ಹೆಂಗೆ ಬರ್ತಿದ್ವಿ ಎಕ್ಸಾಮ್ ಬರೆದು ಮುಗಿಸ್ತಿದ್ವಿ. ಈಗ 12 ಮಟ್ಟ ಜಗ್ಗ್ಯಾರವ್ರು. ನೋಡೋಮ್ ಏನೇನು ಸೀನ್ ಹಾಕಿದ್ವಿ. ಹಂಗೆ ಇವತ್ತು ಬ್ಲಾಗ್ ಶಾರ್ಟ್ ಆಗ್ಬೋದು. ಯಾಕಂತಂದ್ರೆ ಅಭ್ಯಾಸ ಮಾಡೋಣ. ಯಾಕಂದ್ರೆ ಸ್ವಲ್ಪ ಎಕ್ಸಾಮ್ ಅದಾವಲ್ಲ, ಅದಕ್ಕೋಸ್ಕರ ಬರೀ ಫಟಾಫಟ್ ಈಗ ಅಭ್ಯಾಸ ಮಾಡೋಣ. ಇನ್ ಕೇಸ್ ಯಾರೋ ಓದಿಸಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತು ಮರಿಬೇಡಿ. ನಿಮಗೆಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಅಭ್ಯಾಸ ಎಲ್ಲ ಮಾಡಿ ಸಿಗ್ತೀನಿ. ಅಭ್ಯಾಸ ಎಲ್ಲ ಮುಗ್ತೀವಿ. ಈಗೆಲ್ಲ ಉಂಟು PRS ಹೊಂಟೀವಿ. ಮೊದಲೇ ಲೇಟ್ ಆಗೈತಿ. ಟೈಮ್ ಆಲ್ಮೋಸ್ಟ್ ಆಗೈತಿ 2 ಗಂಟೆ 3 ಗಂಟೆ. ಅಲ್ಲಿ ಹೋಗೋಕೆ ಟೈಮ್ ಆಕೈತಿ. ಯಾಕಂದ್ರೆ ಸ್ವಲ್ಪ ಕೆಲಸ ಐತಿ. ಹಂಗೆ ಒಂದೆರಡು ಸಿನಿಮ್ಯಾಟಿಕ್ ಚೆಕ್ ಮಾಡ್ಕೊಂಬರ್ರಿ ಅಂತ. ಯಾಕಂದ್ರೆ ಹೋಗೋದು ಟೈಮ್ ಭಾಳ ಲೇಟ್ ಆಕೈತಿ. ಆಲ್ಮೋಸ್ಟ್ ರಾತ್ರಿ ಆಗ್ಬೋದು. ಹೋಗೋದು ಹೊಂಟೆ. ಈಗ ಬರೋದು ಭಾಳ ಲೇಟ್ ಆಗ್ಬೋದು. ಎದಕ್ಕಂತಂದ್ರೆ ಫುಲ್ ಅಲ್ಲಂತರೂ ನಮ್ಮದು ಫ್ರೆಂಡ್ ಅವ್ರ ಕೆಲಸ ಮುಗಿಸ್ಕೊಂಡು ಬರ್ಬೇಕಂದ್ರೆ ಮತ್ತು PRSಗೆ ಹೋಗ್ಬೇಕಂದ್ರೆ ವಾಟರ್ ಪಾರ್ಕಿಗೆ ಹೋಗ್ಬೇಕಂದ್ರೆ ಅಲ್ಲಿ ಆಟ ಆಡೋದು ಎಂತೂ ಇರೋಂಗಿಲ್ಲ. ಯಾಕಂದ್ರೆ ಲೈಕ್ ನಾವು ರಾತ್ರಿ ಹೊಂಟೀವಿ. ಸ್ವಲ್ಪ ಕೆಲಸ ಐತಿ. ಅದಕ್ಕೆ ಕೆಲಸ ಮುಗಿಸ್ಕೊಂಡು ಬರೋದು ಲೇಟ್ ಆಕೈತಿ. ಅದಕ್ಕೆ ಈಗ ಎಲ್ಲಿ ಸಿಗ್ತೀನಿ ಈಗ PRS ಪಾರ್ಕ್ನಾಗ. ಓಕೆ, ಫೈನಲಿ ಎಲ್ಲಿ ಬಂದೀವಿ ಅಂತಂದ್ರೆ PRSಗೆ ಬಂದೀವಿ. ಅದಕ್ಕಂದ್ರೆ ಸ್ವಲ್ಪ ಕೆಲಸ ಇತ್ತು. ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರೋಮ್ ಅಂತ ಅಂದಿದ್ರು. ಆದರೆ ಅವ್ರದ್ದೆಲ್ಲ ಕೈ ಕೊಟ್ಟಿಂದ ಇಲ್ಲಿ ಬಂದೇವಿ. ಬರೋದು ಸೀನ್ ಇದ್ದಿದ್ದಿಲ್ಲ. ಆದರೂ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿ ಎಲ್ಲ ಕರ್ಕೊಂಬಂದಿದ್ರು. ಆದರೆ ಬರೋದು ಬಂದೇವಿ, ಲೇಟಾಗೇ ಬಂದೇವಿ. ಏನು ಎಂಜಾಯ್ಮೆಂಟ್ ಮಾಡಬೇಕಾಗಿತ್ತು ಅದೆಲ್ಲ ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ಸ್ವಲ್ಪ ಅವರೆಲ್ಲ ಲಗುನ ಬಂದಿದ್ರು. ನಂದೆಲ್ಲ ಅದು ಕೆಲಸ ಮುಗಿಸ್ಕೊಂಡು ಬರೋದಿತ್ತಲ್ರಿ. ಅಲ್ಲಿ ಇದಕ್ಕೊಂದು ಹೋದ್ವಿ ಗ್ರೌಂಡಿಗೆ. ಅಲ್ಲೇ ಒಂದು ಸೀನ್ ಆಗ್ಬಿಡ್ತಾ ಅದ್ರ ಸಂಬಂಧ ಈಗ ಬಂದೇವಿ. ಈಗಂದ್ರು ಏನು ಮಾಡೋಕ್ಕೆ ಬರಲ್ಲ. ಒಂದೆರಡು ಸಿನಿಮ್ಯಾಟಿಕ್ ತೊಗೊಂಬರ್ರಿ. ಕೆಲಸ ಇತ್ತಲ್ಲ ಮನ್ಯಾಗ. ಕೆಲಸ ಮುಗಿಸ್ಕೊಂಡು ಬರೋದು ಭಾಳ ಲೇಟ್ ಆಗಿತ್ತು. ಬರ್ರಿ ಫಟಾಫಟ್ ಇಲ್ಲಿ ಮಟ್ಟ ಬಂದೇವು ಅಂತಂದ್ರೆ PRS ಬಂದೇವು ಅಂದ್ರೆ ಸ್ವಲ್ಪ ಒಂದೆರಡು ಸಿನಿಮ್ಯಾಟಿಕ್ ನೋಡ್ಕೊಂಬರಮ್ಮ. ಕತ್ತಲ್ದಾಗ ಭಾಳ ಚಂದ ಕಾಣೋಂಗಿಲ್ಲ ಗೊತ್ತಿದೆ. ಆದರೂ ಎಷ್ಟು ತೋರ್ಸೋಕ್ಕಾಗಿದೆ ಅಷ್ಟು ತೋರಿಸೋಮ್ಮ. ಅಷ್ಟು ತೋರಿಸಿ ಹೋಗೋದೆಲ್ಲ ಆಲ್ಮೋಸ್ಟ್ 12-1 ಗಂಟೆ ಆಗ್ಬೋದು. ಯಾಕಂದ್ರೆ ಬರೋದು ಲೇಟ್ ಬಂದೀವಿ ಮತ್ತು ಹೋಗೋದು ಲೇಟಾಗಿ ಹೋಗುಮ್ಮ. ಬರೀ ಫಟಾಫಟ್ ಹೋಗುಮ್ಮ. ನಿಮ್ಗೆ ಎಲ್ಲಿ ಸಿಗ್ತೀನಿ ಸೀದಾ ಈಗ ಎಲ್ಲ ಸಿನಿಮ್ಯಾಟಿಕ್ ಚೆಕ್ ಮಾಡ್ಕೊಂಬಂದು ಮನ್ಯಾಗ ಒಳಗೆ ಹೋಗೊಮ್ಮೆ. ಇಲ್ಲಿ ಚೆಕ್ ಮಾಡಿ ಫುಲ್ ಮಜಾ ಬರ್ತೈತಿ. ಆದರೆ ಇನ್ನೊಂದೇನು ಸೀನ್ ಆಗೈತೆ ಅಂದ್ರೆ ನಾವು ನೈಟ್ ಬಂದೀವಲ್ಲ, ಅದಕ್ಕೋಸ್ಕರ ಪಿಕ್ಚರ್ ಆಗೈತಿ. ಅದು ಬರೋದು ಇದ್ದಿದ್ದಿಲ್ಲ ಸೀನ. ಆದರೂ ಫ್ರೆಂಡ್ಸ್ ಒತ್ತಾಯ ಮಾಡಿದ್ರೆ. ಯಾಕಂದ್ರೆ ಸ್ವಲ್ಪ ಟೈಮ್ ಯಾಕಂದ್ರೆ ಫುಲ್ ಮುಂಜಾಲಿಂದ ಆಯ್ತು. ಎಲ್ಲಿ ಹೋಗೇ ಇಲ್ಲ. ಹೋಗ್ಬೇಕಂತ ಪ್ಲ್ಯಾನ್ ಆಗಿತ್ತಲ್ರಿ. ಅದು ಕೈ ಕೊಟ್ಟಿದ್ದಕ್ಕೆ ಇಲ್ಲಿ ಬಂದೀವಿ ನಾವು. I can't take my eyes off you, moving like I never do you.
ಗೈಸ್ ಫೈನಲಿ ಟೈಮ್ ಅಂತೂ 12 ಆದ. ಫುಲ್ ಮನೆಗೆ ಹೋಗೋದ್ರಾಗ ಭಾಳ ಟೈಮ್ ಆಗೈತಿ. ಬಂದಿದ್ದೆ ಲೇಟ್ ಮತ್ತು ಲೇಟಾಗಿ ಹೊಂಟೀವಿ. ಆದರೆ ಎಂಜಾಯ್ ಮಾಡೋಂತ ಆಗೋಕ್ಕಾಗಲಿಲ್ಲ, ಯಾಕಂದ್ರೆ ಫುಲ್ ಟೈಮ್ ಅಂತೂ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಈಗ ಏನು ಮಾಡೋಕ್ಕೆ ಬರೋಂಗಿಲ್ಲ. ಇನ್ನೊಂದು ಸಲ ಬಂದಾಗ ಸ್ವಲ್ಪ ಜಲ್ದಿ ಬರಮ್ಮ. ಅವ್ರಂತೂ ಬಂದು ಅರ್ಧ ತಾಸಿಗೆ ಫೋನ್ ಹಚ್ಚಾರ ನನಗೆ. ಅದಕ್ಕೆ ಈ ಸಲ ಪಿಕ್ಚರ್ ಆಗ್ಬಿಟ್ಟಿದೆ, ಲೇಟಾಗಿ ಬಂದ. ಬರ್ರಿ ಈ ಸಲ ಇರಲಿ, ಮುಂದಿನ ಸಲ ಆದರೂ ಜಲ್ದಿ ಬರೋಮ್ಮ. ನಿಮ್ಗೆ ಎಲ್ಲಿ ಸಿಗ್ತೇನೆ ಸೀದಾ ಈಗ ಮನ್ಯಾಗ. ಓಕೆ ಗೈಸ್ ಫೈನಲಿ ನೋಡ್ಕೊಂಬಂದ್ರೆ PRS. ಆದರೆ ನಾವು ಏನು ಪಿಕ್ಚರ್ ಆಗೈತೆ ಅಂದ್ರೆ ಲೇಟಾಗಿ ಹೋಗಿ ನಮ್ಮ ಫ್ರೆಂಡಿನ ಕೆಲಸ ಜಲ್ದಿನ ಮುಗಿತೈತೆ ಅಂತ ನಾವು ಮಾಡಿದ್ರೆ ಅದು ನಮ್ಗೆ ಪಿಕ್ಚರ್ ಆಗಿಬಿಟ್ಟಿದೆ. ಅದ್ರ ಸಂಬಂಧ ಅಲ್ಲಿ ಹೋಗಿ ಸಿನಿಮ್ಯಾಟಿಕ್ ಅಷ್ಟೇ ಚೆಕ್ ಮಾಡ್ಕೊಂಬಂದು ಅವಾಗ ಟೈಮ್ ಸಿಕ್ತಂದ್ರೆ ಬೆಳಗ್ಗೆ ಹೋಗಿ ಫುಲ್ ಎಂಜಾಯ್ಮೆಂಟ್ ಮಾಡೋಮ್ಮ, ಫುಲ್ ಎಕ್ಸ್ಪ್ಲೋರ್ ಮಾಡೋಮ್ಮ PRS ವಾಟರ್ ಪಾರ್ಕನ್ನ. ಆದರೆ ಇವತ್ತು ಯಾಕೋ ಟೈಮ್ ಸಾಲಿಲ್ಲ. ನಾವು ಅಂದ್ಕೊಂಡಿದ್ದ ಒಂದು ಆಗಿದ್ದ ಒಂದು ಆಗ್ಬಿಡ್ತು. ಏನು ಮಾಡೋಕ್ಕೆ ಬರೋಂಗಿಲ್ಲ. ಸೀನೆಲ್ಲ ಹಿಂಗೆಲ್ಲ ಆಗ್ತಿರ್ತಾವೆ ನಮ್ಮ ಕಡೆ, ಕಾಮನ್ ಆಗ್ಬಿಟ್ಟಾವ. ಹಂಗೆ ಬರ್ರಿ, ಇನ್ ಕೇಸ್ ಯಾರು ಹೊಸ ಬಂದಿದ್ರೆ ಲೈಕ್ ಶೇರ್ ಹೊಸ ಮಾಡೋದು ಮಾತು ಮರಿಬೇಡ್ರಿ. ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಥ್ಯಾಂಕ್ ಯು ಸೊ ಫಾರ್ ವಾಚಿಂಗ್. ಜೈ ಶ್ರೀರಾಮ್.